ಆಧುನಿಕ ಸಿಗ್ನಲ್ನಿಂದ ಸವಾರರ ಒದ್ದಾಟ ಹೆಚ್ಚಾಗ್ತಿದೆಯಂತೆ, ಟೆನ್ಷನ್ ಜಾಸ್ತಿ ಆಗ್ತಿದೆಯಂತೆ. ಬೆಂಗಳೂರಿನಲ್ಲಿ VAC ಸಿಗ್ನಲ್ ಅಂತ ಹೊಸ ಸಿಗ್ನಲ್ಗಳನ್ನು ಹಾಕಿದ್ರು. ಸಂಚಾರ ದಟ್ಟಣೆಯ ಮಾರ್ಗದಲ್ಲಿ ನಿಂತಿರುವ ವಾಹನಗಳ ಲೆಕ್ಕಾಚಾರದಲ್ಲಿ AI ಮಾದರಿತ ಸಿಗ್ನಲ್ ಇದು ಅಂತ ಹೇಳಲಾಗ್ತಿತ್ತು. ಆದರೆ ಈ ಸಿಗ್ನಲ್ ಬೆಂಗಳೂರಿನ ಸವಾರರಿಗೆ ಹೊಸ ತಲ್ಲೋ ರೀತಿಯಲ್ಲಿ ಮಾರ್ಪಾಡಾಗಿದೆ. ಪ್ರತಿನಿತ್ಯ ಪರದಾಡಬೇಕು. ಬೆಂಗಳೂರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಈ ಆಧುನಿಕ ಸಿಗ್ನಲ್ ಅನ್ನ ಹಾಕಿದ್ದಾರೆ. ವೆಹಿಕಲ್ ಆಕ್ಟಿವೇಟೆಡ್ ಕಂಟ್ರೋಲು ಅಂತ. ಈ ಹಿಂದೆ 1 ನಿಮಿಷ, 1.5 ನಿಮಿಷ, 20 ಸೆಕೆಂಡ್, 50 ಸೆಕೆಂಡ್ ಅಂತ ಒಂದು ಟೈಮರ್ ಇರ್ತಾ ಇತ್ತು. ಆ ಟೈಮರ್ ಪ್ರಕಾರ ಇನ್ನೊಂದು 60 ಸೆಕೆಂಡಲ್ಲಿ ನಮ್ಮ ಗಾಡಿ ಮೂವ್ ಆಗುತ್ತೆ, ಇಲ್ಲ 90 ಸೆಕೆಂಡು, ಮ್ಯಾಕ್ಸಿಮಮ್ 100-120 ಸೆಕೆಂಡು, 2 ನಿಮಿಷ ಅಂತ ನಾವು ಅಂದ್ಕೊಂಡಿರ್ತಿದ್ವಿ. ಆದರೆ ಈಗ ಒಂದೊಂದು ಸಿಗ್ನಲಲ್ಲಿ 5-5 ನಿಮಿಷ ನಿಲ್ಲಬೇಕು, 5 ನಿಮಿಷಕ್ಕಿಂತ ಹೆಚ್ಚು ನಿಲ್ಲಬೇಕು. ಯಾವಾಗ ನಮ್ಮ ಸಿಗ್ನಲ್ ಓಪನ್ ಆಗುತ್ತೆ ಹೇಳಕ್ಕೆ ಆಗಲ್ಲ. ಈ ಕೌಂಟ್ ಇದೆಯಲ್ಲ, ನಂಬರ್ ಇದೆಯಲ್ಲ, ಎಲ್ಲ ಕಡೆ ಸಿಗಲ್ಲ. ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಕೆಲವು ಕಡೆ ರಸ್ತೆಯಲ್ಲಿ ವಾಹನ ಇಲ್ಲದೆ ಇರೋ ಕಡೆಗೆ ಗ್ರೀನ್ ಸಿಗ್ನಲ್ ಹಾಕಿಟ್ಟಿರ್ತಾರೆ. ಎಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ನಿಂತಿರುತ್ತೆ ಅಲ್ಲಿ ಈ ರೆಡ್ ಸಿಗ್ನಲ್ ಹಾಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾರೆ. ಅವೈಜ್ಞಾನಿಕವಾಗಿದೆ ಅಂತ ಬಹಳಷ್ಟು ಜನ ಆರೋಪ ಮಾಡ್ತಿದ್ದಾರೆ. ಸುಷ್ಮಿತಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಸುಷ್ಮಿತಾ, ತಂತ್ರಜ್ಞಾನದ ಅಳವಡಿಕೆ ನಮ್ಮನ್ನೆಲ್ಲ ಸುಲಭ ಮಾಡುತ್ತೆ, ಜೀವನವನ್ನು ಬಹಳ ಸುಲಭವಾಗಿ, ಅಥವಾ ಈ ಏನೋ ಆಟೋಮೆಟಿಕ್ ಆಗಿ ಅದೇ ಗುರುತಿಸ್ಕೊಂಡು ಬಿಟ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದೇನೋ ಟೆನ್ಷನ್ ಕೊಡ್ತಾ ಇದೆ, ಇನ್ನು ಹೊಸ ತಲ್ಲವಾಗಿದೆ ಅಂತ ಮಾಹಿತಿ. ಏನಾಗ್ತಾ ಇದೆ VAC ಸಿಗ್ನಲಿಂದ? ಎಸ್ ಪ್ರಣತ್, ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದ್ದೀವಿ, ನಾವು ಎಲ್ಲದರಲ್ಲೂ ಕೂಡ ಟೆಕ್ನಾಲಜಿನ ಬಳಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಟೆಕ್ನಾಲಜಿಯಿಂದ ಕೆಲವೊಂದಿಷ್ಟು ತೊಂದರೆಗಳನ್ನು ಕೂಡ ಸಾರ್ವಜನಿಕರು ಅನುಭವಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ AI ಟೆಕ್ನಾಲಜಿ ಉಳ್ಳಂತಹ VAC ಏನು ಸಿಗ್ನಲ್ ಏನಿದೆ, ಆ ಒಂದು ಸಿಗ್ನಲಿಂದಲೂ ಕೂಡ ಜನರು ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ KR ಸರ್ಕಲ್ನಲ್ಲಿದ್ದೀನಿ. ಈ ಒಂದು KR ಸರ್ಕಲ್ನಲ್ಲಿ 4 ಭಾಗದಲ್ಲೂ ಕೂಡ ಈ ಒಂದು ಸಿಗ್ನಲನ್ನು ಅಳವಡಿಸಲಾಗಿದೆ. ವೆಹಿಕಲ್ ಆಕ್ಯುರೇಟ್ ಕಂಟ್ರೋಲ್ ಅಂತ ಹೇಳಿ ಇಲ್ಲಿ ನೀವು ಗಮನಿಸ್ಬೋದು. ಈ ಒಂದು ಸಿಗ್ನಲ್ ಅಂದರೆ ಈ ಹಿಂದೆ ಇದ್ದಂತಹ ಸಿಗ್ನಲ್ಗಳಲ್ಲಿ ಕೆಲವೊಂದಿಷ್ಟು ಸೆಕೆಂಡ್ಸ್ಗಳನ್ನ ಆಗ್ತಾ ಇದ್ರು, ಅಂದರೆ 60 ಸೆಕೆಂಡ್ ಅಥವಾ 90 ಸೆಕೆಂಡ್, 1 ನಿಮಿಷ ಅಥವಾ 1.5 ನಿಮಿಷ ಆಗ್ತಾ ಇದ್ರು. ಆದರೆ ಈ ಒಂದು ಸಿಗ್ನಲ್ ಎಲ್ಲವೂ ಕೂಡ ಕ್ಯಾಮ್ರಾದಿಂದ ಎಲ್ಲವೂ ಕೂಡ ವರ್ಕ್ ಆಗುವಂಥದ್ದು. AI ಕ್ಯಾಮ್ರಾವನ್ನ ಹಾಕಿರ್ತಾರೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ವೆಹಿಕಲ್ಸ್ಗಳು ಜಾಸ್ತಿ ಇರುತ್ತೆ ಆ ಒಂದು ವೆಹಿಕಲ್ಸ್ ಇರುವಂತಹ ಜಾಗದಲ್ಲಿ ಸಿಗ್ನಲ್ ಬೇಗ ಬಿಡುತ್ತೆ. ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಸಿಗ್ನಲ್ ಬಿಡೋದೇ ಇಲ್ಲ. ಅಂದರೆ ಎಕ್ಸಾಂಪಲ್, ಇವಾಗ 50 ವೆಹಿಕಲ್ಸ್ಗಳು ಒಂದು ಕಡೆ ಇತ್ತು, ಇನ್ನೊಂದು ಕಡೆ ಕೇವಲ 20-30 ವೆಹಿಕಲ್ಸ್ ಇತ್ತು ಅಂತ ಹೇಳಿದ್ರೆ 50 ವೆಹಿಕಲ್ಸ್ ಎಲ್ಲಿರುತ್ತೆ ಆ ಒಂದು ಸಿಗ್ನಲ್ ಮಾತ್ರ ಪದೇ ಪದೇ ಬಿಡ್ತಾ ಇರುತ್ತೆ. ಈಗ 10-20 ವೆಹಿಕಲ್ಸ್ ಇರುವಂತಹ ಸಿಗ್ನಲ್ ಬಿಡೋದೇ ಇಲ್ಲ. ಹೀಗಾಗಿ ಒಂದು ಭಾಗದ ಜನರು ಕನಿಷ್ಠ 5-6 ನಿಮಿಷ ಈ ಒಂದು ಸಿಗ್ನಲಲ್ಲೇ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹೀಗಾಗಿ ಈ ಒಂದು ಟೆಕ್ನಾಲಜಿ ನಮಗೆ ಬೇಡ ಅಂತ ಹೇಳಿ ವಾಹನ ಸವಾರರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಎಕ್ಸ್ಪರ್ಟ್ ಹೇಳೋದು ಏನು ಅಂತ ಹೇಳಿದ್ರೆ, ಈ ರೀತಿಯ AI ಟೆಕ್ನಾಲಜಿ ಉಳ್ಳಂತಹ ಸಿಗ್ನಲ್ಸ್ ಏನಿದೆ ಅವೆಲ್ಲವೂ ಕೂಡ ಫಾರಿನ್ಗಳಿಗೆ ಅಳವಡಿಸಿದ್ರೆ ಸೂಕ್ತ ಆಗುತ್ತೆ. ನಮ್ಮ ಬೆಂಗಳೂರಿನ ರಸ್ತೆಗಳಿಗೆ ಈ ಒಂದು ಸಿಗ್ನಲ್ಗಳು ಅಳವಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಫಾರಿನ್ಗಳಲ್ಲಿ ಸ್ವಲ್ಪ ದೊಡ್ಡದಾದ ರಸ್ತೆ ಇರುತ್ತೆ, ವೆಹಿಕಲ್ಸ್ಗಳು ಹೋಗ್ಲಿಕ್ಕೆ ಸಪ್ರೇಟ್ ಪಾತ್ಗಳಿರುತ್ತೆ. ಆದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ವೆಹಿಕಲ್ಸ್ಗಳು ಚಿಕ್ಕದಾದ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ. ಹೀಗಾಗಿ ಈ ಒಂದು ಸಿಗ್ನಲ್ಸ್ಗಳು ಅಳವಡಿಸೋದ್ರಿಂದ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂತಲೂ ಕೂಡ. ಹಾಗೆ ನಾವಿಲ್ಲಿ ಗಮನಿಸೋದು ಕೇವಲ 10 ಸೆಕೆಂಡ್ ಇದ್ದಾಗ ಮಾತ್ರ ನಮಗೆ ಸೆಕೆಂಡ್ಸ್ಗಳನ್ನ ತೋರಿಸುತ್ತೆ. ಅದನ್ನ ಬಿಟ್ಟು ಯಾವುದೇ ರೀತಿ ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗೆ.